ಶುಭ ಸಂಜೆ ರೈತ ಬಂಧುಗಳೇ. ಸೊ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ ರೀ. ಸೊ ಈ ನೋಡ್ತಾ ಇರುವಂತ ಪ್ಲಾಟ್ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಮೆಕ್ಕೆಜೋಳ ಪ್ಲಾಟ್ ಅದ. ಸೊ ಬರೋಬ್ಬರಿ 10 ದಿವಸಿನ ಪ್ಲಾಟ್ ಅದ. ಸೊ 10 ದಿವಸಿನ ಪ್ಲಾಟ್ ಯಾವ ರೀತಿ ಐತಿ ನೀವು ನೋಡ್ಬೋದು. ಯುವ ಕಿಸಾನ್ ಬೀಜೋಪಚಾರ ಮಾಡಿರುವಂತ ಪ್ಲಾಟ್, ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್. ಸೊ ಅನ್ನ ಬೀಜೋಪಚಾರ ಮಾಡಿ ಬಿತ್ತಿರುವಂತ ಪ್ಲಾಟ್ ಇವತ್ತು ನಮ್ಮ ಸ್ವಂತ ಪ್ಲಾಟ್ ಅಲ್ಲಿ ನಾನು ಇದ್ದೀನಿ ಇವತ್ತು. ಸೊ ರೈತ ಬಂಧುಗಳೇ ನೀವು ನೋಡ್ಬೋದು, ಸಾಕಷ್ಟು ಜನ ರೈತರಿಗೆ ಡೌಟ್ ಇರ್ತದ್ರಿ, ಏನಪ್ಪಾ ಅಂದ್ರೆ ಸರ್ ಬೀಜೋಪಚಾರ ಮಾಡಿದ್ರೆ ನಾಟಿಗೆ ಬರ್ತದೆ ನಿಲ್ರಿ ಅನ್ನೋದಿರುತ್ತೆ. ಬಟ್ ರೈತ ಬಂಧುಗಳೇ ನೀವು ನೋಡ್ಬೋದು, ಒಂದು ಕೂಡ ಕಾಳ ಹುಸಿ ಹೋಗಿಲ್ಲ, ಯಾವ ರೀತಿ ನಾಟಿಗೆ ಅದ ನೀವು ನೋಡ್ಬೋದು. ಸೊ ಟೋಟಲಿ 2 ರಿಂದ 3 ಎಕರೆ ಪ್ಲಾಟ್ ಅದ ನಮ್ಮದು. ಸೊ ಯಾವ ರೀತಿ ಬಂದದ ನೀವು ನೋಡ್ಬೋದು. ಸೊ ಇವತ್ತಿಗೆ 10 ದಿವಸಿನ ಪ್ಲಾಟ್ ಅದ, ಯಾವ ರೀತಿ ಅದ ನೋಡ್ರಿ. ಸೊ ಯಾಕೆ ಹೇಳ್ತೀವಿ ಯುವ ಕಿಸಾನ್ ಬೀಜೋಪಚಾರ ಮಾಡ್ರಿ, ಕಡಿಮೆ ಖರ್ಚು, 70% ಖರ್ಚು ಕಡಿಮೆ, 30% ಇಳುವರಿ ಜಾಸ್ತಿ. ನೋಡ್ಬೋದು ಯಾವ ರೀತಿ ನಮ್ಮ ಮೆಕ್ಕೆಜೋಳ ಬಂದಿದೆ ಅಂತ. ಸೊ ನೀವು ಎಲ್ಲ ಗಮನ ಮಾಡ್ಬೋದ್ರಿ ಹೆಂಗದ ಅಂಥೇಳಿ. ಸೊ ಯುವ ಕಿಸಾನ್ ಬೀಜೋಪಚಾರ ಪವರ್ಫುಲ್ ನೋಡಿ ಫ್ರೆಂಡ್ಸ್. ಸೊ ಈ ರೀತಿ ಇದೆ. ಎಲ್ಲರೂ ಕೂಡ ಭಯ ಪಡಲಾರದೆ ಯುವ ಕಿಸಾನ್ನ ಬೀಜೋಪಚಾರ ಮಾಡಿರಿ, ಬಿತ್ತನೆ ಮಾಡಿರಿ, ಗೊಬ್ಬರ ರಾಸಾಯನಿಕವನ್ನು ಬಂದ್ ಮಾಡಿರಿ, ತಮ್ಮ ಭೂಮಿಯನ್ನು ಉಳಿಸ್ಕೋರಿ ಅಂತ ಹೇಳ್ತಾ, ತಾವು ಬೆಳೀರಿ ಅಂತ ಹೇಳ್ತಾ, ಎಲ್ಲರಿಗೂ ಜನರ ಆರೋಗ್ಯವನ್ನು ಕಾಪಾಡ್ರಿ ಅಂತ ಹೇಳ್ತಾ. ಸೊ ಈ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಯುವ ಮಾರ್ಟ್. ಎಲ್ಲರೂ ಕೂಡ ಯುವ ಕಿಸಾನ್ ಬೀಜೋಪಚಾರ ಮಾಡಿ.